ಆತ್ಮೀಯರೇ, ಪರಿವಾರ್ ಟಿವಿ ನವರಾತ್ರಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಣಿಕಂಠ ಸೂರ್ಯ. ನವರಾತ್ರಿ 5ನೇ ದಿನ ಸ್ಕಂದ ಮಾತೆಯನ್ನು ಪೂಜೆ ಮಾಡ್ತೀವಿ. ಸ್ಕಂದ ಮಾತೆ ಅಂದರೆ ಕಾರ್ತಿಕೇಯನ ತಾಯಿ, ಹಾಗಾಗಿ ಸ್ಕಂದ ಮಾತೆ ಅಂತ ಕರೀತಾರೆ. ಹಿಮವಂತನ ಮಗಳಾಗಿ ಹುಟ್ಟಿದ್ದು ಮೂಲ ಉದ್ದೇಶ ಏನಪ್ಪ? ತಾರಕಾಸುರನನ್ನು ಕೊಲ್ಲುವವನು, ತಾರಕಾಸುರನನ್ನು ವಧೆ ಮಾಡುವವನು, ಲೋಕ ಕಲ್ಯಾಣವನ್ನು ಮಾಡುವವನು. ಹಾಗಾಗಿ ಶಿವಯರ ಪ್ರೇಮದ ಪುತ್ಥಳಿಯಾಗಿ ಹುಟ್ಟಿದವನೇ ಸ್ಕಂದ. ಆ ಸ್ಕಂದನ ಮಾತೆ ಜಗದಾಂಬೆ, ಜಗದೀಶ್ವರಿ, ಜಗನ್ಮಾತೆ, ಅವಳೇ ಸ್ಕಂದ ಮಾತಾ. ಸ್ಕಂದನ ಜನನ ಬಹಳ ಸ್ವಾರಸ್ಯಕರವಾದದ್ದು. ಜಗನ್ಮಾತೆ ಪಾರ್ವತಿ ಗರ್ಭಧಾರಣೆ ಮಾಡಿದಾಗ ಶಿವನ ವೀರ್ಯ ಬಹಳ ಉಷ್ಣಾಂಶದಿಂದ ಕೂಡಿದ್ದು, ಅದರ ತಾಪವನ್ನು ಕಡಿಮೆ ಮಾಡಲಿಕ್ಕೆ ಅತ್ಯಂತ ಶೀತಲವಾದ ಗಂಗೆಯ ಗರ್ಭಕ್ಕೆ ಪಾರ್ವತಿಯ ಉದರದಲ್ಲಿ ಇರುವಂತಹ ಸುಬ್ರಹ್ಮಣ್ಯನ ಅಂಡವನ್ನು ಗಂಗೆಯ ಉದರಕ್ಕೆ ವರ್ಗಾಯಿಸಲಾಗುತ್ತಂತೆ. ತಾಯಿ ಗರ್ಭದಿಂದ ಜಾರಿ ಗಂಗೆಯ ಗರ್ಭಕ್ಕೆ ಹೋದವನಾದ್ದರಿಂದ ಸ್ಕಂದ ಅಂತ ಹೆಸರು ಬಂದಿದೆ. ಹಾಗೆ ಸುಬ್ರಹ್ಮಣ್ಯ ಹುಟ್ಟಿದಾಗ ಕೃತಿಕಾ ನಕ್ಷತ್ರ. ಕೃತಿಕಾ ಮಾತೆಯರು 6 ಜನ ಹಂಬಲಿಸಿದಾಗ 6 ಮಗುವಾಗಿ ಹೋಗ್ತಾನಂತೆ ಸ್ಕಂದ. 6 ತಾಯಂದಿರು ಕೃತಿಕಾ ಲೋಕಕ್ಕೆ ಕರೆದುಕೊಂಡು ಹೋಗಿ ಲಾಲಿಸಿ ಬೆಳೆಸ್ತಾ ಇರ್ತಾರೆ. ವಿಚಾರ ಗೌರಿಗೆ ತಿಳಿದು ತನ್ನ ಮಗುವನ್ನು ನೋಡೋದಕ್ಕೆ ಬಹಳ ಕಾತುರದಿಂದ ಓಡೋಡಿ ಬಂದು 6 ಪುಟಾಣಿ ಮಕ್ಕಳನ್ನು ತನ್ನ ಮಮತೆ ಪ್ರೀತಿಗಳಿಂದ ಬಾಚಿದಾಗ 6 ದೇಹವು ಒಂದಾಯಿತು, ಮುಖ ಮಾತ್ರ 6 ಉಳಿಯಿತು ಅಂತ ಕತೆ ಹೇಳ್ತಾರೆ. ಒಟ್ಟಾರೆ ಒಬ್ಬನೇ 6 ಮುಖ ಅಂದರೆ 6 ವಿಶಿಷ್ಟ ಆಯಾಮಗಳು: ತಾಕತ್ತು, ಪ್ರತಿಭೆ, ವಿದ್ಯೆ, ಗುಣ, ರೂಪ, ಸಾಮರ್ಥ್ಯವುಳ್ಳವನು ಅಂತ. ಆ ಮಗುವನ್ನು ಪಡೆದಂತಹ ಶಿವೆಯರು ಸಂತೋಷ ಪಡ್ತಾರೆ. ಶಿವ ಪಾರ್ವತಿಯರ ಆಶೀರ್ವಾದ ಪಡೆದು ತಾರಕಾಸುರನ ವಧೆ ಮಾಡ್ತಾನೆ ಸ್ಕಂದ. ಸಿಂಹಾಸನ ಗತಾ ನಿತ್ಯಂ ಪದ್ಮಾಶ್ರಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ತಾರಕಾಸುರನ ಸಂಹಾರವೇ ಜಗತ್ ಕಲ್ಯಾಣದ ಉದ್ದೇಶ ಆಗಿತ್ತು. ಈ ದಿನ ಸ್ಕಂದ ಮಾತೆಯನ್ನು ಪೂಜಿಸೋದ್ರಿಂದ ತಾಯಿ ಜಗನ್ಮಾತೆಯ ಆಶೀರ್ವಾದದ ಜೊತೆಗೆ ಸುಬ್ರಹ್ಮಣ್ಯನ ಆಶೀರ್ವಾದವೂ ಸಿಗುತ್ತೆ ಅನ್ನೋದು ನಂಬಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳನ್ನು ನೋಡೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಮಥುರಾ ಸಿಲ್ಕ್ ಹೌಸ್ ನಲ್ಲಿ ಸಿಗುತ್ತೆ ಲೆಹೆಂಗಾ ಕಲೆಕ್ಷನ್ಸ್, ಫ್ಯಾನ್ಸಿ ಸ್ಯಾರಿ, ಘಾಗ್ರಾ, ಯಾವುದೇ ತರಹದ ಸ್ಯಾರಿಗಳು ಬೇಕಾದ್ರೂ ಮಥುರಾ ಸಿಲ್ಕ್ ಹೌಸ್ಗೆ ಭೇಟಿ ಮಾಡಿ.